ಜೈ ಶ್ರೀರಾಮ್. ಎಲ್ಲರಿಗೂ ನಾನು ನೆಚ್ಚಿನ ಕಲಾವಿದ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಶ್ರೀ ಶಿವಯೋಗಿ ಮುರುಘೇಂದ್ರ ಸ್ವಾಮೀಜಿಯವರ ಪೋರ್ಟ್ರೇಟ್ ಪಾರ್ಟ್ 2 ಬಂದ್ಬಿಟ್ಟು 5 ನಿಮಿಷ ನೀವು ಫ್ರೀ ಆಗಿದ್ದೀರಾ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಗುರು. ಯಾಕೆಂದ್ರೆ ಶ್ರೀ ಶಿವಯೋಗಿ ಮುರುಘೇಂದ್ರ ಸ್ವಾಮೀಜಿಯವರ ಪೇಟ ಯಾವ ತರ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ ಗುರು. ಅದಕ್ಕೆ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಜುಕಿರೋ ಬೆಲ್ ಐಕಾನ್ ಒತ್ತಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಗುರು. ವಿಡಿಯೋ ಶುರು ಮಾಡೋಣ ಬನ್ನಿ. ನಿಲ್ಲಿ ಗುರು. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಈ ವಿಡಿಯೋದಲ್ಲಿ ನೀವು ಏನೆಲ್ಲ ನೋಡ್ತೀರಾ ಅಂದ್ರೆ ಪಾರ್ಟ್ 1 ನಲ್ಲಿ ನಾನು ಪೇಟ ಮಾಡಲು ಯಾವ ಮೆಟೀರಿಯಲ್ಸ್ ಬೇಕು ಅನ್ನೋದು ಪಾರ್ಟ್ 1 ನಲ್ಲಿ ಹೇಳ್ತೇನೆ. ಪಾರ್ಟ್ 2 ಬಂದ್ಬಿಟ್ಟು HP ಪೆನ್ಸಿಲ್ ಯಾವ ತರ ಬಳಸಬೇಕು ಅನ್ನೋದು ಮತ್ತು ಯಾವ ತರ ಶೇಡಿಂಗ್ ಮಾಡ್ಬೇಕು ಅನ್ನೋದು ಪಾರ್ಟ್ 2 ಅಲ್ಲಿ ಹೇಳಿದ್ದೇನೆ. ಪಾರ್ಟ್ 3 ಅಲ್ಲಿ ಯಾವ ತರ ಡಾರ್ಕ್ ಡೀಟೇಲ್ಸ್ ಮಾಡ್ಬೇಕು ಅನ್ನೋದು ಪಾರ್ಟ್ 3 ಅಲ್ಲಿ ಹೇಳಿದ್ದೇನೆ. ಇನ್ಯಾಕ್ ತಡ, ಡ್ರಾಯಿಂಗ್ ಶುರು ಮಾಡೋಣ. ಮೊದಲು ನಾನು ಪಾಲಿಶ್ ಪೇಪರ್ ತಗೊಂಡಿದ್ದೇನೆ, ಆನಂತರ ಪೇಂಟಿಂಗ್ ಬ್ರಷ್ ತಗೊಂಡಿದ್ದೀನಿ, ಮತ್ತು ಮೇಕಪ್ ಬ್ರಷ್ ಒಂದ, ಮತ್ತು ಶೇಡಿಂಗ್ ಪೇಪರ, HB ಪೆನ್ಸಿಲ, ಇನ್ನೊಂದು 6B ಪೆನ್ಸಿಲ, ಮತ್ತು 8B ಪೆನ್ಸಿಲ್ ತೊಗೊಂಡೇನ್ರಿ. ಇನ್ನೊಂದು ಸ್ಮೂತ್ ಚಾರ್ಕೋಲ್ ಪೆನ್ಸಿಲ್ ತೊಗೊಂಡೇನ್ರಿ. ನಾರ್ಮಲ್ ಇರೇಸರ, ಡ್ರಾಯಿಂಗ್ ಇರೇಸರ, HB ಪೆನ್ಸಿಲ್ ಬಳಸಿ ಯಾವ ಥರ ಶೇಡಿಂಗ್ ಮಾಡೋದು ಅಂತ ತೋರಿಸ್ತಾನೆ ಬರ್ರಿ. ಮೊದಲು ನಾರ್ಮಲ್ ಆಗಿ ಶೇಡಿಂಗ್ ಮಾಡ್ಕೊರಿ ಎಲ್ಲ ಕಡೆ. ನಾ ಯಾವ ಥರ ಶೇಡಿಂಗ್ ಮಾಡತ್ತೀನಿ ಆ ಥರ ಶೇಡಿಂಗ್ ಮಾಡ್ಕೊರಿ. ಶೇಡಿಂಗ್ ಎಲ್ಲ ಕಂಪ್ಲೀಟ್ ಆಗೈತ್ರಿ ನಂದು. ಈಗ ನಾ ಮೇಕಪ್ ಬ್ರಷ್ ತೊಗೊಂಡು ಶೇಡಿಂಗ್ ಮಾಡತ್ತೇನೆ ರೀ. ಈ ಥರ ಸ್ಮೂತ್ ಆಗಿ ಶೇಡಿಂಗ್ ಮಾಡ್ಕೊರಿ. ಶೇಡಿಂಗ್ ಎಲ್ಲ ಮುಗಿತ್ರಿ ನಂದು. ಈಗ ಆನಂತರ ಚಾರ್ಕೋಲ್ ಪೌಡರ್ ತೊಗೊರಿ. ಹಂಗೆ ಪೇಂಟಿಂಗ್ ಬ್ರಷ್ಲೆ ಹೈಲೈಟ್ ಮಾಡತ್ತೇನೆ ರೀ. ಈಗ ಅಣ್ಣ ನೀವು ಚಾರ್ಕೋಲ್ ಪೌಡರ್ ಹೆಂಗೆ ತೊಗೊಂಡಿರ್ತ ಕೇಳ್ಬೋದ್ರಿ ನೀವು. ನಾ ಚಾರ್ಕೋಲ್ ಪೆನ್ಸಿಲ್ ಪೌಡರ್ ಮಾಡೀನಿ ರೀ. ಎಲ್ಲ ಡೀಟೇಲ್ ಆಗಿ ಹೈಲೈಟ್ ಮಾಡ್ಕೊತೋಗ್ರಿ. ನಾ ಎಲ್ಲ ಕಡೆ ಈಗ ಹೈಲೈಟ್ ಮಾಡಿರಿ. ಆಮೇಲೆ ಮೇಕಪ್ ಬ್ರಷ್ ತೊಗೊಂಡ್ರಿ ಮತ್ತೆ ಶೇಡಿಂಗ್ ಮಾಡ್ಕೊರಿ. ಅಣ್ಣ ಮತ್ತೆ ಶೇಡಿಂಗ್ ಮಾಡತ್ತಿದ್ದೆ ಅನ್ಕೋಬೋದ್ರಿ ನೀವು. ಯಾಕಂದ್ರೆ ರಿಯಲಿಸ್ಟಿಕ್ ಆಗಿ ಕಾಣ್ಬೇಕ್ರಿ. ಅದಕ್ಕೆ ನಾನು ಮೇಕಪ್ ಬ್ರಷ್ ಯೂಸ್ ಮಾಡತ್ತೇನೆ ರೀ. ಹೆಚ್ಚಾನೆಚ್ಚು ಎಲ್ಲರೂ ಮೇಕಪ್ ಬ್ರಷ್ ಯೂಸ್ ಮಾಡ್ತಾರೆ ರೀ. ನನ್ನ ಕಡೆ ಒಂದು ಸಜೆಷನ್, ಎಲ್ಲರೂ ಮೇಕಪ್ ಬ್ರಷ್ ಹೆಚ್ಚಾನೆಚ್ಚು ಯೂಸ್ ಮಾಡಿರಿ. ಯಾಕಂದ್ರೆ ಸ್ಮೂತ್ ಆಗಿ ಬರ್ತೈತೆ ರೀ. ಈಗ ಎಲ್ಲ ಕಡೆ ಶೇಡಿಂಗ್ ಮಾಡ್ಕೊಂಡ್ರಿ ನಾ. ಆಮೇಲೆ ಈಗ ನಾ ಹೈಲೈಟ್ ಮಾಡ್ಲಕ್ಕ ನಾರ್ಮಲ್ ಇರೇಸರ್ ತೊಗೊಂಡ್ರಿ ಡೀಟೇಲ್ ಆಗಿ ಕಾಣೋ ಸಂಬಂಧ. ನನ್ನ ಕಡೆ ಇರೇಸರ್ ಪೆನ್ಸಿಲ್ ಇಲ್ಲ, ಅದಕ್ಕೆ ನಾ ರಬ್ಬಲ್ಲೇ ಯೂಸ್ ಮಾಡತ್ತೀನಿ. ಈಗ ನಾ 8B ಪೆನ್ಸಿಲ್ ತೊಗೊಂಡ ಎಲ್ಲಿ ಡಾರ್ಕ್ ಡೀಟೇಲ್ಸ್ ಐತ್ಲಿ ಇನ್ನೊಂದು ಶೇಡಿಂಗ್ ಮಾಡ್ಕೊಳತ್ತೇನೆ ರೀ. ಇನ್ನೊಂದು ಸ್ವಲ್ಪ ಲುಕ್ ಕಾಣ್ತೈತ್ರಿ ಅದಕ್ಕೆ.
8B ಪೆನ್ಸಿಲ್ ಹೈಲೈಟ್ ಮಾಡ್ಕೋದೆಲ್ಲ ಮುಗೀತು. ಈಗ ಡೀಟೇಲ್ಸ್ ಆಗಿ ಶೇಡಿಂಗ್ ಮಾಡ್ಕೊಳಕ್ಕೆ ಶೇಡಿಂಗ್ ಪೆನ್ಸಿಲ್ ತೊಗೊಂಡಿ. ಡಾರ್ಕ್ ಡೀಟೇಲ್ಸ್ ಕಡೆ ಶೇಡಿಂಗ್ ಎಲ್ಲ ಮಾಡೋದು ಮುಗಿತ್ರಿ ಏನಂತ. ಈಗ ನಾ ಡ್ರಾಯಿಂಗ್ ಎರೇಸರ್ ತೊಗೊಂಡ್ರೆ ಯಾವ ಕಡೆ ಬೇಕಲ್ಲ ನಂಗೆ ಆ ಕಡೆ ನಾ ಹೈಲೈಟ್ ಮಾಡ್ಕೊಳತ್ತೇನೆ ರೀ. ಈ ವಿಡಿಯೋ ಹೆಂಗೆ ಆತತ್ತ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೋಬೇಡ್ರಿ. ನಂಗೆ ತಕ್ಕ ಮಟ್ಟಿಗೆ ಇತ್ಲ ಡ್ರಾಯಿಂಗ್ ಬಗ್ಗೆ ಎಲ್ಲ ಹೇಳ್ಕೊಡತ್ತೇನೆ ರೀ. ನಾ ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ಎಲ್ಲರೂ ಸಿಮ್ಮೆ ಮಾಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಎಲ್ಲರಿಗೂ.